ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಮ್ಮನೇಲಿ ಹೇಳಿದ್ದೇನೆ ನೋಡಿ, ಅಪರೂಪವಾದಂತಹ ನೋಟನ್ನು ನಾನು ಕಲೆಕ್ಟ್ ಮಾಡಿರುವಂಥದ್ದು. ಇದರ ಬೆಲೆ ಏನು, ಇದರ ವಿಶೇಷತೆ ಏನು, ನಾನು ಎಲ್ಲಿ ತಗೊಂಡೆ, ಹೇಗೆ ತಗೊಂಡೆ, ಮತ್ತೆ ಇದನ್ನ ಮಾರೋದೆಲ್ಲಿ, ಇದರ ಬೆಲೆ ಎಷ್ಟು, ಎಲ್ಲವನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲ ಸ್ಕಿಪ್ ಮಾಡ್ತೀರಾ, ವಿಡಿಯೋನ ಕೊನೆವರೆಗೂ ನೋಡಿ. ಈ ತರದ ವಿಶೇಷವಾದಂತಹ ನೋಟುಗಳು ನಿಮ್ಮ ಬಳಿ ಇತ್ತು ಅಂದ್ರೆ ಅದರ ಬೆಲೆನ ಕೂಡ ನೀವು ತಿಳ್ಕೊಳ್ಳೋದು ತುಂಬಾ ಉತ್ತಮವಾದಂತಹ ಕೆಲಸ. ಅದೇ ರೀತಿ ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಎಲ್ಲ ವಿಡಿಯೋದ ನೋಟಿಫಿಕೇಶನ್ಗಳು ನಿಮ್ಮನ್ನ ತಲುಪುತ್ತೆ. ನೋಡಿ, ನನ್ನ ಹತ್ರ ಇರುವಂತದ್ದು ₹1 1986 ನೋಟು ನೋಡ್ತಾ ಇದ್ರೆ ಇಲ್ಲಿ ₹1 1986 ನೋಟು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಇದನ್ನ ರಾಜಾ ಕಾಯಿನ್ ಅಂತಾರೆ. ಸೊ ಹಿಂದೆ ಏನ ಮಾಡ್ತಾ ಇದ್ರಪ್ಪ ಅಂತ ಅಂದ್ರೆ ₹1 ನಾಣ್ಯ ಯಾವ್ದು ಬಿಡುಗಡೆ ಆಗುತ್ತಲ್ಲ ಅದೇ ಒಂದು ನಾಣ್ಯದ ಒಂದು ಚಿತ್ರವನ್ನ ಹಾಕಿ ನೋಟನ್ನ ಕೂಡ ಮಾಡ್ತಾ ಇದ್ರು. ಇದರ ಉದ್ದೇಶ ಏನಪ್ಪಾ ಅಂದ್ರೆ ಆಗ ಮೆಟಲ್ ರೇಟ್ ಜಾಸ್ತಿ ಇತ್ತು, ಹಾಗಾಗಿ ಈ ನೋಟುಗಳನ್ನ ಪ್ರಿಂಟ್ ಮಾಡ್ತಾ ಇರುವಂತದ್ದು. ನನ್ನ ಹತ್ರ ಇರುವಂತದ್ದು UNC ಗ್ರೇಡ್ ನ ₹1 1986 ನೋಟು. ಏನಪ್ಪ ಇದ್ರಲ್ಲಿ ವಿಶೇಷತೆ ಇದೆ, ₹1 ನೋಟ್ ಅಷ್ಟೇನಾ ಅಂತ ಅನ್ಕೊಬಹುದು. ನೀವು ನಂಬರ್ನ ನೀವು ಕರೆಕ್ಟ್ ಆಗಿ ಗಮನ ಇಟ್ಟು ನೋಡಿ ಯಾವ ರೀತಿ ಇದೆ ಅಂತ. 7676K, ಅದಾದ್ಮೇಲೆ 1 2 3 4 5 5 ಈ ರೀತಿಯ ನಂಬರ್ ಅನ್ನ ಲ್ಯಾಡರ್ ನಂಬರ್ ಅಂತ ಕರೀತಾರೆ. ಲ್ಯಾಡರ್ ನಂಬರ್ ಅಪ್ಪ ಏನಪ್ಪಾ ಅಂತಂದ್ರೆ ಸಂಖ್ಯೆ ಏರಿಕೆ ಕ್ರಮದಲ್ಲಿ ಇರಬೇಕು. ಅದು ರಿವರ್ಸ್ ಆರ್ಡರ್ ಆದ್ರೂ ಸರಿನೇ, ಸ್ಟ್ರೈಟ್ ಆರ್ಡರ್ ಆದ್ರೂ ಸರಿನೇ, ಸಂಖ್ಯೆ ಏರಿಕೆ ಕ್ರಮದಲ್ಲಿ ಇರಬೇಕು. ಅದರಲ್ಲೂ ಕೂಡ ಈ ಒಂದು 0 ಇಂದ ಶುರುವಾಗಿದ್ರೆ ಇನ್ನೂ ಹೆಚ್ಚು ಬೆಲೆ ಇರ್ತಾ ಇತ್ತು. ಎಷ್ಟು ಅಂತ ಹೇಳ್ತೇನೆ. 0 1 2 3 4 5 ಅಥವಾ 1 2 3 4 5 6 ಇದ್ರೆ ಇದ್ರ ಬೆಲೆ ಊಹೆನೂ ಮಾಡಕ್ ಆಗ್ತಾ ಇರ್ಲಿಲ್ಲ, ಅಷ್ಟು ಬೆಲೆ ಇರ್ತಾ ಇತ್ತು. ಯಾಕಂದ್ರೆ ಇದು UNC ಗ್ರೇಡ್ ನ ಒರಿಜಿನಲ್ ನೋಟು. ಸೊ ಈಗ ನನ್ನ ಹತ್ರ ಇರುವಂತದ್ದು 1 2 3 4 5 6. ಇದು ನಾನು 1 2 3 4 5 1 2 3 4 5 ಅಷ್ಟೇ. ಇನ್ನೊಂದು 5 ರಿಪೀಟ್ ಆಗಿರುವಂತದ್ದು. ಆ 5 ಜಾಗದಲ್ಲಿ 7 ಇದ್ದಿದ್ರೆ ಇನ್ನು ಸ್ವಲ್ಪ ಕಡಿಮೆ ಆಗಿರ್ತಾ ಇತ್ತು. ಸೊ 5 ಇರೋದ್ರಿಂದ ಅಷ್ಟೇನು ತೊಂದರೆ ಇಲ್ಲ. 5 ಸಂಖ್ಯೆಗಳು ಏರಿಕೆ ಕ್ರಮದಲ್ಲಿರೋದ್ರಿಂದ ಈ ಒಂದು ನೋಟಿನ ಬೆಲೆ ಸುಮಾರು ₹1,000. UNC ಗ್ರೇಡ್ ಇರಬೇಕು ನೋಡಿ. UNC ನೋಟ್ ಅಂದ್ರೆ ನೋಡಿ ಈ ರೀತಿ ಇರುತ್ತೆ. ಯಾವುದೇ ರೀತಿಯ ಫೋಲ್ಡ್ ಆಗಿಲ್ಲ, ಕಲೆ ಇಲ್ಲ, ಮಡಚಿಲ್ಲ, ಆದ್ರೆ ಪಿನ್ ಮಾರ್ಕ್ ಇರುವಂತದ್ದು. ಏನು ಮಾಡೋಕ್ಕಾಗೋದಿಲ್ಲ. ಹಿಂದಿನ ಕಾಲದಲ್ಲಿ ಬಂಡಲ್ಗಳಿಗೆ ಪಿನ್ ಅನ್ನ ಹೊಡಿತಾ ಇದ್ರು, ಅಂದ್ರೆ ಸ್ಟೆಪ್ಲರ್ ಪಿನ್ ಅನ್ನ ಹೊಡಿತಾ ಇದ್ರು. ಈ ರೀತಿ ಹೊಡೆದಿರೋದಕ್ಕೋಸ್ಕರ ಅದು ಬಂಡಲಲ್ಲೇ ಬಂದಿರೋ ನೋಟ್ ಆಗಿರೋದ್ರಿಂದ ಈ ರೀತಿ ಇರುವಂತದ್ದು. ಉಳಿದಂತೆ ಈ ಒಂದು ವಿಶೇಷವಾದಂತಹ ನೋಟು ನನ್ನ ಬಳಿ ಬಂದಿತ್ತು. ನನ್ನ ರೆಗ್ಯುಲರ್ ಡೀಲರ್ ಒಬ್ಬರಿದ್ದಾರೆ, ಅಂದ್ರೆ ಅವ್ರ ಹತ್ರ ನಾನು ಸುಮಾರು ನೋಟ್ಗಳನ್ನ, ಈ ರೀತಿಯ ಡಿಫ್ರೆಂಟ್ ನೋಟುಗಳನ್ನ ನಾನು ಅವ್ರ ಹತ್ರ ಬೈ ಮಾಡ್ತಾ ಇರ್ತೇನೆ. ಅವರು ಮೂಲತಃ ಹೊರ ರಾಜ್ಯದವರು, ನಮ್ಮ ಕರ್ನಾಟಕದವರಲ್ಲ. ಅವ್ರ ಹೆಸರು ಸುಜಯ್ ಘೋಷ್ ಅಂತ ಹೇಳಿ. ಅವರಿಂದ ನಾನು ಅವರ ಫೇಸ್ಬುಕ್ ಪೋಸ್ಟ್ ಇಂದ ನಾನು ನೋಡಿ ಅವರಿಗೆ ರಿಕ್ವೆಸ್ಟ್ ಮಾಡಿದೆ ಈ ನೋಟ್ ನನಗೆ ಬೇಕು ಅಂತ. ಸೊ ಒಂದು ಒಳ್ಳೆ ಬೆಲೆಗೆ ನನಗೆ ಈ ನೋಟ್ ಸಿಕ್ಕಿರುವಂತದ್ದು. ಬಟ್ ಇದರ ಒರಿಜಿನಲ್ ರೇಟ್ ಬಂದು ₹1,000. ನಾನು ಅವ್ರ ಹತ್ರ ಸುಮಾರು ಬಾರ್ಗೇನ್ ಮಾಡಿ ನಮ್ಮ ವೀಕ್ಷಕರಿಗೆ ಇದನ್ನ ಏನಾದ್ರೂ ಮಾಡಿ ತೋರಿಸಲೇಬೇಕು ಅಂತ ಹೇಳಿ ಈ ನೋಟನ್ನ ಸುಮಾರು ₹450 ಈ ನೋಟನ್ನ ನಾನು ಬೈ ಮಾಡಿರುವಂತದ್ದು. ₹450ಗೆ ನಾನು ಈ ನೋಟನ್ನ ಬೈ ಮಾಡಿರುವಂತದ್ದು. ಬಟ್ ಇದರ ಆಕ್ಚುಯಲ್ ಮಾರ್ಕೆಟ್ ವ್ಯಾಲ್ಯೂ, ನಾನು ಇವತ್ತು ಇದನ್ನ ಸೇಲ್ ಮಾಡ್ತೀನಿ ಅಂದ್ರೂ ಕೂಡ ಇದಕ್ಕೆ ಅಷ್ಟೇ ಬೆಲೆ ಇದೆ, ಡಬಲ್ ಬೆಲೆ ಅಂದ್ರೆ ಏನು ₹900. ಬಟ್ ಅವ್ರಿಗೆ ಗೊತ್ತು ನಾನೊಬ್ಬ ಕಲೆಕ್ಟರ್ ಅಂತ, ಹಾಗಾಗಿ ನಾನು ಕೊಟ್ಟರು. ಬೇರೆ ಯಾರಾದ್ರೂ ನಾನು ರೀಸೇಲರ್ಗೆ ಆಗಿದ್ರೆ ಅದು ₹1,000ಗಿಂತ ಕಡಿಮೆ ಕೊಡ್ತಾನೆ ಇರಲಿಲ್ಲ. ಸೊ ನನಗೆ ಇದನ್ನ ಮಾರೋ ಯಾವ ಉದ್ದೇಶನೂ ಇಲ್ಲ, ಜಸ್ಟ್ ಫಾರ್ ಕಲೆಕ್ಷನ್ ಇದನ್ನ ಕಲೆಕ್ಟ್ ಮಾಡಿರುವಂತದ್ದು. ಈಗ ಈ ರೀತಿಯ ನೋಟ್ಗಳನ್ನ ಮಾರೋದಲ್ಲಿ ಎಗೈನ್ ನಾನು ನಿಮ್ಗೆ ಹೇಳಿದ್ದೀನಿ, ಆನ್ಲೈನ್ ಅಲ್ಲಿ ಕೂಡ ನೀವು ಮಾರಬಹುದು. ಫೇಸ್ಬುಕ್ ಆಪ್ಷನ್ ಇರುವಂತದ್ದು, ಅಲ್ಲಿ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ಆನ್ಲೈನ್ ಅಲ್ಲಿ ಹೇಗೆ ಮಾರೋದು ಅಂತ. ಈ ರೀತಿಯ ಅಪರೂಪದ ನೋಟುಗಳಿಗೆ ಯಾವಾಗಲೂ ಕೂಡ ಬೇಡಿಕೆ ಇದ್ದೇ ಇರುತ್ತೆ. ನೀವು ಅದನ್ನ ಹೋಗಿ ನೋಡಬಹುದು ಆನ್ಲೈನ್ ಅಲ್ಲಿ ಹೇಗೆ ಮಾರೋದು ಅಂತ. ಇನ್ನು ಆಫ್ಲೈನ್ ಅಲ್ಲಿ ಅಂದ್ರೆ ನಾನು ನಿಮಗೆ ಯಾವಾಗ್ಲೂ ಹೇಳ್ತಾ ಇದ್ದೀನಿ, ಕಾಯಿನ್ ಎಕ್ಸಿಬಿಷನ್ ಅಲ್ಲಿ ಬನ್ನಿ, ಈ ರೀತಿಯ ನೋಟುಗಳಿಗೆ ಬೆಲೆ ಇದ್ದೇ ಇರುತ್ತೆ. ನೋಡ್ತಾ ಇದ್ದೀರಾ, ನೋಟಿನಲ್ಲಿ ಸಿಗ್ನೇಚರ್ ಇರುವಂತಹ ಅವರು ಯಾರಪ್ಪ ಅಂದ್ರೆ ಗವರ್ನರ್ ವೆಂಕಟರಮಣ ಅಂತ. ಸೊ ಇದು ಕೂಡ ಒಂದು ರೇರ್ ಕ್ಯಾಟಗರಿಯ ನೋಟು, ಹಾಗಾಗಿನೇ ಇದಕ್ಕೆ ಇಷ್ಟೊಂದು ಬೆಲೆ ಇರುವಂತದ್ದು. ಮತ್ತೆ ಇದರಲ್ಲಿ ನಿಮಗೆಲ್ಲ ಗೊತ್ತಿರಬಹುದು ಲ್ಯಾಡರ್ ನಂಬರ್ ಇರುವಂತದ್ದು, ನಂಬರ್ ಸಂಖ್ಯೆ ಏರಿಕೆ ಕ್ರಮದಲ್ಲಿದೆ. ಸೊ ಈ ರೀತಿಯ ಲ್ಯಾಡರ್ ನಂಬರ್ ನೋಟುಗಳು ನಿಮ್ಮ ಬಳಿ ಇತ್ತು ಅಂದ್ರೆ ಯಾವ ನೋಟು ಯಾವ ಲ್ಯಾಡರ್ ನಂಬರ್ ಇದೆ ಅದನ್ನ ನೀವು ಬರೆದು ಕಳಿಸಿದ್ರೆ ಅದರ ವ್ಯಾಲ್ಯೂ ಕೂಡ ನಾನು ಹೇಳ್ತೇನೆ. ಕಮೆಂಟ್ ಅಲ್ಲಿ ಬರೆಯಿರಿ, ನಾನು ಅದರ ವ್ಯಾಲ್ಯೂನ ಖಂಡಿತವಾಗ್ಲೂ ಹೇಳ್ತೇನೆ. ಸೊ ಲ್ಯಾಡರ್ ನಂಬರ್ನ ಕಲೆಕ್ಟ್ ಮಾಡುವಂತಹ ಕ್ಯಾಟಗರಿನೇ ಬೇರೆ ಇದೆ. ಲ್ಯಾಡರ್ ನಂಬರ್ನ ಒಬ್ರು ಕಲೆಕ್ಟ್ ಮಾಡ್ತಾರೆ, ಹೋಲಿ ನಂಬರ್ಸ್ನ ಒಬ್ರು ಕಲೆಕ್ಟ್ ಮಾಡ್ತಾರೆ. ಅದೇ ರೀತಿ
ಬರ್ತ್ಡೇ ನೋಟ್ಗಳನ್ನ ಕಲೆಕ್ಟ್ ಮಾಡೋರು ಇದ್ದಾರೆ, ಫೇಮಸ್ ಪರ್ಸನ್ಸ್ ಬರ್ತ್ಡೇ ನೋಟ್ಗಳನ್ನ. ನೀವು ಮಾರ್ಬೇಕು ಅಂದ್ರೆ ಕರೆಕ್ಟ್ ಆಗಿರೋ ಬಯ್ಯರ್ನ ಹುಡುಕ್ಬೇಕು. ಅರ್ಥ ಆಯ್ತಲ್ಲ? ಅದೇನೋ ಒಂದು ಗಾದೆ ಇದೆ, ಕೋಳಿನ ನೀವು ಮಾರ್ತೀರಾ ಅಂದ್ರೆ ಅಥವಾ ಕುರಿನ ನೀವು ಮಾರ್ತೀರಾ ಅಂದ್ರೆ ಅದನ್ನ ತಿನ್ನೋ ಅಂತವ್ರು ಬರೋವರೆಗೂ ನೀವು ವೆಯ್ಟ್ ಮಾಡ್ಬೇಕು ಅಂತ. ಆ ಗಾದೆ ನಂಗೆ ಸರಿಯಾಗಿ ನೆನಪಾಗ್ತಿಲ್ಲ, ಅದ್ರ ಸಾರಾಂಶ ಇಷ್ಟೇ. ಕೋಳಿ ಕುರಿನ ನೀವು ಮಾರ್ತೀರಾ ಅಂದ್ರೆ ಅದು ತಿನ್ನೋರು ಅಂದ್ರೆ ಆ ಒಂದು ವರ್ಗದ ಜನ ಬರೋವರೆಗೂ ನೀವು ವೆಯ್ಟ್ ಮಾಡ್ಬೇಕು. ಅದನ್ನ ಬಿಟ್ಟು ತಿನ್ನದೇ ಇರುವಂತವ್ರಿಗೆ ನೀವು ಕೊಡ್ತೀರಾ ಅಂದ್ರೆ ಅವ್ರಿಗೆ ಅದು ಬೇಕಾಗಿರಲ್ಲ, ನೀವು ಇದನ್ನ ಮಾರ್ಬೇಕಾಗಿರುತ್ತೆ. ಆಗ ಅರ್ಧಂಬರ್ಧ ರೇಟ್ಗೆ ಹೋಗುತ್ತೆ. ಕುರಿ ಕೋಳಿ ಆಗಿರ್ಬೋದು, ಅದೇ ರೀತಿ ನೋಟುಗಳು ಕೂಡ ಆಗಿರ್ಬೋದು. ಚಿನ್ನ, ಅಕ್ಕಸಾಲಿಗನಿಗೆ ಚಿನ್ನದ ಬೆಲೆ ಗೊತ್ತು, ರೈತರಿಗೆ ಬೆಳೆಯ ಬೆಲೆ ಗೊತ್ತು. ಆ ರೀತಿ ಆ ಒಂದು ವಸ್ತು ಯಾರ ಬಳಿ ಇದ್ರೆ ಮಾತ್ರ ಅವ್ರಿಗೆ ಆ ಬೆಲೆ ಗೊತ್ತಿರುತ್ತೆ, ಅದಕ್ಕೆ ಸೂಕ್ತವಾದ ಬೆಲೆ ಕೂಡ ನಿಮ್ಗೆ ಸಿಗುತ್ತೆ. ಯಾರಿಗೋ ಹೋಗಿ ಇನ್ಯಾರಿಗೋ ಇವಾಗ ರೇರ್ ಕಾಯಿನ್ ಕಲೆಕ್ಟರ್ ಇರ್ತಾರೆ, ಅವ್ರಿಗೆ ಈ ನೋಟ್ ಬೇಕಾ? ಅವಶ್ಯಕತೆ ಇರೋದಿಲ್ಲ. ನೀವು ಏನೋ ತಗೊಳ್ಳಿ ಅಂತ ಫೋರ್ಸ್ ಮಾಡಿದ್ರೆ ಕೊಡಪ್ಪ 100 ರೂಪಾಯಿ ಕೊಡ್ತೀನಿ ಅಂತಾರೆ. ಸೊ ನೀವು ಬಸ್ ಚಾರ್ಜ್ ಆಯ್ತು ಅಂತ ವಾಪಸ್ ಕೊಡ್ಬೇಕಾಗತ್ತೆ ಅಷ್ಟೇ. ಇಷ್ಟೇ ಉದ್ದೇಶ. ನಿಮ್ಮ ಉದ್ದೇಶ ಸ್ಪಷ್ಟವಾಗಿರ್ಬೇಕು. ಯಾರಿಗ್ ಮಾರ್ಬೇಕು, ಹೇಗ್ ಮಾರ್ಬೇಕು, ಎಷ್ಟೊತ್ತಿಗೆ ಮಾರ್ಬೇಕು, ಯಾವಾಗ, ಎಲ್ಲ ನಿಮಗೆ ಗೊತ್ತಿರ್ಬೇಕು. ಸುಮ್ಮನೆ ನೋಟ್ ಇದೆ, ನನ್ನ ಹತ್ರ ದುಡ್ಡು ಕೊಡ್ತಾರೆ ಯಾರೋ ಬಂದು ಅಂದ್ರೆ ಯಾರು ಕೊಡೋದಿಲ್ಲ. ಸರಿಯಾದ ವ್ಯಕ್ತಿಯನ್ನ ಹುಡುಕ್ಬೇಕು, ತಗೊಳ್ಳುವಂತಹ ವ್ಯಕ್ತಿಯನ್ನ. ನಾನು ಜಾಸ್ತಿ ಕಲೆಕ್ಟ್ ಮಾಡುವಂತದ್ದು ಈ ರೀತಿಯ ಯೂನಿಕ್ ನಂಬರ್ಗಳನ್ನ ನಾನು ಕಲೆಕ್ಟ್ ಮಾಡ್ತೀನಿ. 1 2 3 4 5 6 ಅಂತ ಇರಬೇಕು. ಯಾರ ಬಳಿ ಆದ್ರೂ ಆ ತರ ನೋಟ್ ಇತ್ತು ಅಂದ್ರೆ ಹೇಳಿ, ಒಳ್ಳೆ ಆಫರ್ ಇದೆ, ನಾನು ಖಂಡಿತವಾಗೂ ಇಂಟ್ರೆಸ್ಟ್ ತೋರಿಸ್ತೀನಿ.